ವೆರಿ ಗುಡ್ ಈವ್ನಿಂಗ್. ನಾವು ಇವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ 9ನೇ ತರಗತಿಯ ಗದ್ಯ 4 ಕ್ರೋಸ್ 4 ವಾಟ್ ಎವರ್ ವಿ ಡು ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಬರೆದಂತಹ ಗದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಕ್ವಶನ್ ಮೇನ್ ನಂಬರ್ 1 ಏನಪ್ಪ ಅಂದರೆ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಕೇಳಿದ್ದಾರೆ. ಹಾಗಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, ಹೌದಾ? ಫಸ್ಟ್ ಒನ್ನು, ಸಕ್ಸಸ್ ಈಸ್ ಜರ್ನಿ, ಡೆಸ್ಟಿನೇಷನ್, ಪ್ರೋಗ್ರೆಸ್, ಪರ್ಫಾರ್ಮೆನ್ಸ್. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ಜರ್ನಿ. ಸಕ್ಸಸ್ ಈಸ್ ಅ ಜರ್ನಿ. ಓಕೆ. ಸೆಕೆಂಡ್ ಒನ್, ಪ್ರೋಗ್ರೆಸ್ ಈಸ್ ಅ ಜರ್ನಿ ಆ್ಯಂಡ್ ನಾಟ್ ಅ ಪರ್ಫಾರ್ಮೆನ್ಸ್, ಡೆಸ್ಟಿನೇಷನ್, ಸಕ್ಸಸ್, ಗೋಲ್. ಹೌದಾ? ಜರ್ನಿ ಪ್ರಯಾಣ, ಇನ್ನು ಡೆಸ್ಟಿನೇಷನ್ ಕೊನೆ. ಹೌದಾ? ಹಾಗಾದರೆ ಪ್ರೋಗ್ರೆಸ್ ಇಸ್ ಅ ಜರ್ನಿ ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್. ಆಪ್ಷನ್ ಬಿ ರೈಟ್ ಆನ್ಸರ್. ಥರ್ಡ್ ಒನ್, ಕರ್ಟ್ಸಿ ಮೀನ್ಸ್ ಗಿವ್ ಇಂಪಾರ್ಟೆನ್ಸ್, ಕಾನ್ಫಿಡೆನ್ಸ್, ಗುಡ್ ಮ್ಯಾನರ್, ಡೂ ಗುಡ್ ಮ್ಯಾನರ್, ಗಿವ್ ಲೆಸ್ ಇಂಪಾರ್ಟೆನ್ಸ್. Then its right answer option C, courtesy means good manner. In question number 4, maaf karo is a said to beggars in Mumbai, Delhi, Bangalore, Chennai. Then its right answer option A, Mumbai. ಏನಪ್ಪ ಅಂದರೆ ಟೆಕ್ಸ್ಟ್ಗೆ ಏನಪ್ಪ ಅಂದರೆ ಗದ್ಯಕ್ಕೆ, ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಗದ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿರೋದ್ರಿಂದ ಏನಪ್ಪ ಅಂದರೆ ಮಾಫ್ ಕರೋ, ಹಿಂದಿ ವರ್ಡ್ ಯೂಸ್ ಆಗಿದೆ ಇಲ್ಲಿ, ಮಾಫ್ ಕರೋ ಅಂತ ಬಳಸಿದ್ದಾರೆ. ಆಪ್ಷನ್ ಎ, ಮುಂಬೈ ರೈಟ್ ಆನ್ಸರ್. ಇನ್ನು ಫಿಫ್ತ್ ಒನ್, ಡ್ಯಾಶ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ಮೇಕಿಂಗ್ ಅ ಪೇಷಂಟ್ಸ್ ಫೀಲ್ ಬೆಟರ್. ಆಪ್ಷನ್ ಎ, ವರ್ಡ್, ಆಪ್ಷನ್ ಬಿ, ಸ್ಮೈಲ್, ಆಪ್ಷನ್ ಸಿ, ಟ್ರೀಟ್ಮೆಂಟ್, ಆಪ್ಷನ್ ಡಿ, ಕೈಂಡ್ನೆಸ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಬಿ, ಸ್ಮೈಲ್. ಸ್ಮೈಲ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ಮೇಕಿಂಗ್ ದ ಪೇಷಂಟ್ ಫೀಲ್ ಬೆಟರ್. ಹೌದಾ? ಏನಪ್ಪ ಅಂದರೆ ಆರಾಮಿಲ್ಲದಂಥ ವ್ಯಕ್ತಿಗಳಿಗೆ ನಾವು ಮುಗುಳ್ನಗೆ ನೆಕ್ಕಿದ್ರೆ ಅವರಲ್ಲಿ ಬಹಳ ಹೊತ್ತಿನವರೆಗೆ ಅದೊಂದು ಆಹ್ಲಾದಕರ ವಾತಾವರಣವನ್ನು ತುಂಬುತ್ತದೋ. ಹೌದಾ? ಅದಕ್ಕೆ ಏನಪ್ಪ ಅಂದರೆ ನಮ್ಮ ನಗು ತುಂಬ, ಡಾಕ್ಟರ್ಸ್ ನಗೋಗಿ ನಮ್ಮ ನಗೋಗಿ ತುಂಬ ಮುಖ್ಯ. ಇನ್ನು ಕ್ವಶನ್ ನಂಬರ್ 6, ಮೆನಿ ಪೀಪಲ್ ಗಿವ್ ಆರ್ಮ್ಸ್ ಟು ಬೆಗರ್. ಆಪ್ಷನ್ ಎ, ಕೈಂಡ್ಲಿ, ಆಪ್ಷನ್ ಬಿ, grudgingly, option C, gracefully, option D, angrily. Then its right answer grudgingly. In question number 7, dash is a genuine need in public notice. Words, smoothness, love, brevity. Brevity is a genuine need in public notices. Option D right answer. Question number 8, whatever we do, let us try to do it. Option A, progress, option B, better, option C, success, option D, constantly. Then its right answer better. Whatever we do, let us try to do it better. ಹೌದಾ? ಏನಾದರೂ ಮಾಡಿರಿ, ವಾಟ್ ಎವರ್ ವಿ ಡು, ಏನಾದರೂ ಮಾಡಿರಿ, ಅದ್ರ ಮೊದಲು ಪ್ರಯತ್ನ ಪಡೋದು. ಹೌದಾ? ಯಾವುದಕ್ಕೆ ಪ್ರಯತ್ನ ಪಡೋದಪ್ಪ ಅಂದರೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದು. ಕ್ವಶನ್ ನಂಬರ್ 9, probably they imply that they are doing dash work, silly, serious, hard, better. Then its answer option B, serious. Now probably they imply that they are doing serious work. In a question number 10, we can learn to do or say something in a better way by giving some thoughts to our journey, destination, actions, language. Then its right answer option C, actions. ಹೌದಾ? we can learn to do or say something in a better way by giving some thoughts to our actions. ಹೌದಾ? ಇಷ್ಟು ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇನ್ನು ಕ್ವಶನ್ ಮೇನ್ ನಂಬರ್ 2, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ನು, ವೈ ವಿ ಶುಡ್ ನಾಟ್ ಫೀಲ್ ಕಾಂಪ್ಲೆಸೆಂಟ್ ದ್ಯಾಟ್ ವಿ ಆರ್ ಡೂಯಿಂಗ್ ಫೈನ್. ಹೌದಾ? ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ನಾವೇ ತೃಪ್ತಿ ಯಾಕೆ ಪಟ್ಕೊಳ್ತಾ ಇಲ್ಲ. ಸಕ್ಸಸ್ ಇಸ್ ಅ ಜರ್ನಿ ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್. ಹೌದಾ? ಯಶಸ್ಸು ಅನ್ನೋದು ಪ್ರಯಾಣ, ಅದು ಕೊನೆ ಅಲ್ಲ. ವಿ ಕ್ಯಾನ್ ಸೇ ಪ್ರೋಗ್ರೆಸ್ ಇಸ್ ಆಲ್ಸೋ ಅ ಜರ್ನಿ. ಹೌದಾ? ನಮ್ಮ ಪ್ರಗತಿ ಅನ್ನೋದು ಒಂದು ಪ್ರಯಾಣ. ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್, ಅದು ನಮ್ಮ ಕೊನೆಯಲ್ಲ, ಅದೇನು
ಎತ್ತರದ ಸ್ಥಾನ ಅಲ್ಲ. ದೇರ್ ಫೋರ್ ವಿ ಶುಡ್ ನಾಟ್ ಫೀಲ್ ಕಾಂಪ್ಲಿಸೆಂಟ್ ದ್ಯಾಟ್ ವಿ ಆರ್ ಡೂಯಿಂಗ್ ಫೈನ್. ಅದಕ್ಕೆ ನಮ್ಮನ್ನು ನಾವು ತೃಪ್ತಿ ಪಟ್ಕೊಳ್ಳೋದು ಅಥವಾ ಏನೋ ಇಲ್ಲಿಗೆ ನಾನು ಮುಗೀತು ಅಂತ ಅಂದ್ಕೊಳ್ಳೋದು ಹೌದಾ ಅಲ್ಲ. ಇನ್ನು ಕ್ವಶನ್ ನಂಬರ್ 2, ಹೌ ಡಸ್ ದ ನೆರೇಟರ್ ಸೇ ಟು ಥ್ಯಾಂಕ್ ಸಮ್ ಒನ್? ಯಾವ ರೀತಿಯಾಗಿ ಏನಪ್ಪ ಅಂದರೆ ರಚನಾಕಾರರು ಇನ್ನೊಬ್ಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ದ ನೆರೇಟರ್ ಸೇಸ್ ದ್ಯಾಟ್ ಇಫ್ ಹಿ ವಾಂಟ್ಸ್ ಟು ಥ್ಯಾಂಕ್ ಸಮ್ ಒನ್ ಹಿ ಕ್ಯಾನ್ ಸೇ ಥ್ಯಾಂಕ್ಸ್. ಹವೆವರ್ ಸಪೋಸ್ ಹಿ ಶೈ, ಥ್ಯಾಂಕ್ಸ್ ಅ ಲಾಟ್ ವುಡ್ ಬಿ ಬೆಟರ್. ಡಿಪೆಂಡಿಂಗ್ ಅಪಾನ್ ದ ಟೈಮ್ ಆ್ಯಂಡ್ ಸಿಚುಯೇಷನ್ ವಿ ಕ್ಯಾನ್ ಸೇ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಹೌದಾ, ನೆರೇಟರ್ ಅವರು ಏನಪ್ಪ ಅಂದರೆ ಇನ್ನೊಬ್ಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ಬೇಕಾದ್ರೆ ಕೇವಲ ಧನ್ಯವಾದ ಅಂತ ಹೇಳೋದಕ್ಕಿಂತನೂ ತಮಗೆ ತುಂಬ ಧನ್ಯವಾದ ಅಂತ ಹೇಳ್ಬೋದು, ಅಥವಾ ತುಂಬ ಧನ್ಯವಾದ ಅಂತ ಹೇಳೋದಕ್ಕಿಂತ ನಾನು ತುಂಬ ನಿಮಗೆ ಆಭಾರಿಯಾಗಿದ್ದೇನೆ, ನಾನು ನಿಮಗೆ ಚಿರಋಣಿಯಾಗಿದ್ದೇನೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ಕವಿ ಹೇಳ್ತಾರೆ. ಕವಿ ಅನ್ನೋದಕ್ಕಿಂತ ರಚನೆಕಾರ. ಥರ್ಡ್ ಒನ್, ಅಕಾರ್ಡಿಂಗ್ ಟು ದ ಆಥರ್ ಇಫ್ ವಿ ಥಿಂಕ್ ಲಿಟಲ್ ಮೋರ್ ವಾಟ್ ವಿ ಕ್ಯಾನ್ ಲರ್ನ್. ಅಕಾರ್ಡಿಂಗ್ ಟು ದ ಆಥರ್ ಇಫ್ ವಿ ಥಿಂಕ್ ಲಿಟಲ್ ಮೋರ್ ವಾಟ್ ವಿ ಕ್ಯಾನ್ ಲರ್ನ್. ಹೌದಾ, ಬರಹಗಾರರ ವಿವೇಚನೆಗೆ ತಕ್ಕಂತೆ ನಾವೊಂದು ಸ್ವಲ್ಪ ಹೆಚ್ಚು ವಿಚಾರ ಮಾಡಿದ್ರೆ ನಾವು ಏನು ತಿಳ್ಕೊಳ್ಬೋದು. ಅಕಾರ್ಡಿಂಗ್ ಟು ದ ಆಥರ್ ವೆನ್ ವಿ ಥಿಂಕ್ ಲಿಟಲ್ ಮೋರ್ ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ ಇನ್ ಅ ಬೆಟರ್ ವೇ ಬೈ ಗಿವಿಂಗ್ ಸಮ್ ಥಾಟ್ ಟು ಅವರ್ ಆ್ಯಕ್ಷನ್ ಆರ್ ಸ್ಪೀಚ್. ನಾವೊಂದು ಸ್ವಲ್ಪ ಏನಪ್ಪ ಅಂದರೆ ಒತ್ತು ಕೊಟ್ಟು ನಾವು ಮಾತಾಡೋದ್ರ ಕಡೆ, ನಾವು ಮಾಡುವಂಥ ಕೆಲಸದ ಕಡೆ ಗಮನ ಹರಿಸಿದ್ರೆ ಹೇಳುವಂಥ ಪರಿಯಲ್ಲಿ ಅಥವಾ ಮಾಡುವಂತಹ ಕೆಲಸದಲ್ಲಿ ಇನ್ನೂ ಪ್ರಗತಿಯನ್ನು ಸಾಧಿಸಬಹುದು. ಇನ್ನು ಕ್ವಶನ್ ನಂಬರ್ 4, ವಾಟ್ ಡಿಡ್ ದ ಪರ್ಸನ್ ಇನ್ ದ ಅರ್ಸ್ಟ್ವೈಲ್ ಕಂಪನಿ ಸೇಸ್ ಟು ಆಥರ್. ಏನಪ್ಪ ಅಂದರೆ ಅರ್ಸ್ಟ್ವೈಲ್ ಕಂಪನಿಯವರು ರಚನೆಕಾರರಿಗೆ ಏನಂತ ಹೇಳ್ತಾರೆ. ದ ಆಥರ್ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್. ಹೌದಾ, ರಚನೆಕಾರರಿಗೆ ಏನಪ್ಪ ಅಂದ್ರೆ ಅಪಾಯಿಂಟ್ಮೆಂಟನ್ನು ಕೊಟ್ಟಿರ್ತಾರೆ. ಹೂ ವಾಸ್ ಅ ಸೀನಿಯರ್ ಟು ಹಿಮ್ ಇನ್ ದ ಅರ್ಸ್ಟ್ವೈಲ್ ಕಂಪನಿ. ಹೌದಾ, ಏನಪ್ಪ ಅಂದರೆ ಇವರ ಮೇಲಿನ ವ್ಯಕ್ತಿಯಾಗಿರ್ತಾರೆ. ದ ಆಥರ್ ವಾಸ್ ಬಿಟ್ ಲೇಟ್. ಆದರೆ ಏನಪ್ಪ ಅಂದರೆ ರಚನೆಕಾರರು ಒಂದು ಸ್ವಲ್ಪ ಲೇಟ್ ಆಗ್ತಾರೆ, ನಿಧಾನವಾಗಿ ಬರ್ತಾರೆ. ಹಿ ಸೇಡ್ ಐ ಆಮ್ ಸಾರಿ ಐ ಮೇಡ್ ಯು ವೇಟ್. ಹೌದಾ, ಕ್ಷಮಿಸಿ, ನಾನು ನಿಮಗೆ ಕಾಯೋ ಹಾಗೆ ಮಾಡಿದೆ. ಓ ಇಟ್ಸ್ ಓಕೆ. ದ ಪರ್ಸನ್ ಸೇಡ್ ಆ್ಯಂಡ್ ಆ್ಯಡೆಡ್ ಇಟ್ಸ್ ಅ ಪ್ಲೆಷರ್ ವೇಟಿಂಗ್ ಫಾರ್ ಯು. ಆ ವ್ಯಕ್ತಿ, ಮುಂದಿನ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದರೆ ನಿಮಗೋಸ್ಕರ ಕಾಯೋದು ನನಗೆ ಖುಷಿ ಕೊಡ್ತದೋ. ವೇಟಿಂಗ್ ಪ್ಲೆಷರ್ ಟು ವಾಟ್ ಪ್ಲೆಷರ್ ವೇಟಿಂಗ್ ಫಾರ್ ಯು, ಇಟ್ಸ್ ಅ ಪ್ಲೆಷರ್ ವೇಟಿಂಗ್ ಫಾರ್ ಯು. ಇನ್ನು ಫಿಫ್ತ್ ಒಂದು ಕ್ವಶನ್, ವಾಟ್ ಡಸ್ wise people say about comparison and what does author say about comparison. ನೋಡ್ರಿ, ಬುದ್ಧಿವಂತ ಜನರು ಹೋಲಿಕೆಗೆ ಬಗ್ಗೆ ಏನು ಹೇಳ್ತಾರೆ, ಮತ್ತು ಬರಹಗಾರರು ಈ ಏನು ಗದ್ಯ ಬರೆದಿಲ್ಲ ಈ ಬರಹಗಾರರು ಹೋಲಿಕೆ ಬಗ್ಗೆ ಏನು ಹೇಳ್ತಾರೆ. ಕಂಪ್ಯಾರಿಸನ್ ಅಂದರೆ ಹೋಲಿಕೆ. ವೈಸ್ ಪೀಪಲ್ ಸೇ ವಿ ಶುಡ್ ಕಂಪೇರ್ ಅವರ್ ಸೆಲ್ವ್ಸ್ ವಿತ್ ಓನ್ ಸೆಲ್ವ್ಸ್. ಬುದ್ಧಿವಂತ ವ್ಯಕ್ತಿಗಳು ನಾವು ಯಾರ ಜೊತೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಜೊತೆನೇ ಹೋಲಿಕೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಹವೆವರ್ ಆಥರ್ ಸೇಸ್ ದ್ಯಾಟ್ ವಿ ಶುಡ್ ಕಂಪೇರ್ ಅವರ್ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಆ್ಯಂಡ್ ಸಿ ವಾಟ್ ಎವರ್ ವಿ ಆರ್ ಡೂಯಿಂಗ್ ಬೆಟರ್ ಆರ್ ನಾಟ್. ಆದರೆ ಬರಹಗಾರರ ಪ್ರಕಾರ ನಾವು ನಮ್ಮ ಹೋಲಿಕೆಯನ್ನು ನಾವು ಈ ಹಿಂದೆ ಮಾಡಿದಂಥ ಕೆಲಸಗಳು ಮತ್ತು ಈಗ ಮಾಡುತ್ತಿರುವಂಥ ಕೆಲಸಗಳೊಂದಿಗೆ ಹೋಲಿಕೆ ಮಾಡಿಕೊಳ್ಳೋದ್ರ ಮೂಲಕ ಹೌದಾ ನಾವು ಪ್ರಗತಿಯನ್ನು ಸಾಧಿಸಿದ್ದೀವೋ ಅಥವಾ ಒಂದು ಸ್ವಲ್ಪ ಋಣಾತ್ಮಕವಾಗಿ ಹಿಂದೆ ಸಾಗಿದ್ದೀವೋ ಅನ್ನೋದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 6th ಒನ್, ವಾಟ್ ಡಿಡ್ ದ ಟ್ರೈನಿ ಸೇ ಅಬೌಟ್ ದ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ದ ಲಿಫ್ಟ್. ವಾಟ್ ಡಿಡ್ ಟ್ರೈನಿ ಸೇ ಅಬೌಟ್ ದ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ದ ಲಿಫ್ಟ್. ಹೌದಾ, ತರಬೇತಿಯನ್ನು ಪಡೆಯುತ್ತಿರುವಂಥ ವ್ಯಕ್ತಿ ಲಿಫ್ಟ್ನಲ್ಲಾದಂತಹ ಘಟನೆಯನ್ನು ಹೇಗೆ ವಿವರಿಸ್ತಾರೆ. ದ ಆಥರ್ ಮೆನ್ಷನ್ಡ್ ದ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ದ ಲಿಫ್ಟ್ ಆ್ಯಂಡ್ ಆಸ್ಕ್ಡ್ ಟ್ರೈನಿ ಟು ಎಕ್ಸ್ಪ್ಲೈನ್ ಹೌ ದಿಸ್ ಸಿಚುವೇಶನ್ ವುಡ್ ಹ್ಯಾವ್ ಬಿನ್ ರೆಂಡರ್ ಬೆಟರ್. ಹೌದಾ, ಘಟನೆ ಏನು ಲಿಫ್ಟ್ನಲ್ಲಿ ಆಗಿರ್ತದಲ್ಲ ಆ ಘಟನೆಯನ್ನು ಹೌದಾ ಹೇಗೆ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಮಾಡ್ಬೋದು. ಅ ಕಪಲ್ ಆಫ್ ಟ್ರೈನೀಸ್ ಸೇಡ್ ದ್ಯಾಟ್ the two persons who were removing the pockets could have said just something like 1 minute sir, we will finish in no time. However, another trainee said
ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಹೌದಾ? ಏನಪ್ಪ ಅಂದರೆ ಒಬ್ಬರು ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಟೈಮ್ ಕೊಡ್ರಿ ಅಂತ ಕೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ, ಅದರಲ್ಲಿರುವಂಥ ಒಬ್ಬ ತರಬೇತಿಯನ್ನು ಪಡೆಯುತ್ತಿರುವಂಥ ವ್ಯಕ್ತಿ, ನಾವು ಅಪಾಯದಲ್ಲಿರುವಂತಹ ವ್ಯಕ್ತಿಗೆ ನಮ್ಮ ಸಹಾಯ ಹಸ್ತವನ್ನು ಚಾಚೋದು ಮುಖ್ಯ, ವಿಚಾರ ಮಾಡೋದಕ್ಕಿಂತ ಅಂತ ಹೇಳ್ತಾರೆ. ಇನ್ನು 7th one, ಅಕಾರ್ಡಿಂಗ್ ಟು ದ ಆಥರ್, ಹೌ ಡೂ ದ ಶಾಪ್ಕೀಪರ್ಸ್ ರೆಸ್ಪಾಂಡ್ ಟು ಕಸ್ಟಮರ್ಸ್. ಇಲ್ಲಿ ಏನಪ್ಪ ಅಂದರೆ ರಚನೆಕಾರರ ಪ್ರಕಾರವಾಗಿ ಅಂಗಡಿಯ ಮಾಲೀಕ ತನ್ನ ಗಿರಾಕಿಗಳೊಂದಿಗೆ ಹೇಗೆ ವ್ಯವಹರಿಸಬೇಕು. ಅಕಾರ್ಡಿಂಗ್ ಟು ಆಥರ್, ಇಫ್ ವಿ ಗೋ ಟು ಶಾಪ್ ಆ್ಯಂಡ್ ಆಸ್ಕ್ಸ್ ಫಾರ್ ಸಮಥಿಂಗ್. ಏನೋ ಬರಹಗಾರರ ಪ್ರಕಾರ ನಾವೊಂದು ಅಂಗಡಿಗೆ ಭೇಟಿ ಕೊಟ್ಟಿದ್ದೀವಿ, ಆಮೇಲೆ ಅಂಗಡಿಯವನಲ್ಲಿ ಏನಾದರೂ ಕೇಳ್ಕೊಳ್ತಾ ಇದ್ದೀವಿ. ಮೋಸ್ಟ್ ಆಫನ್ ದ ಶಾಪ್ ಕೀಪರ್ ಆರ್ ದ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಟು ದ ಐಟಮ್ ವಿ ವಾಂಟ್ ಆ್ಯಂಡ್ ಹ್ಯಾಂಡ್ಸ್ ಇಟ್ ಓವರ್ ಅಸ್. ಅವನೇನು ಮಾಡ್ತಾನಂದ್ರೆ ನಮಗೆ ಬೇಕಾದಂಥ ವಸ್ತುವಿನ ಕಡೆಗೆ ತಲುಪ್ತಾನೆ ಮತ್ತು ಅದನ್ನು ನಮ್ಗೆ ತಂದು ಕೊಡುವಂಥ ಕೆಲಸ ಮಾಡ್ತಾನೆ. ನೋ ವರ್ಡ್ ನಥಿಂಗ್, ಅವನೇನು ರಿಪ್ಲೈ ಮಾಡೋದಿಲ್ಲ. ಸಪೋಸ್ ಇಫ್ ಹೀ ವರ್ ಟು ಸೇ ಜಸ್ಟ್ 2 words, ಎಸ್ ಸರ್. ಹೌದಾ? ಆದರೆ ಆ ವ್ಯಕ್ತಿ ಏನು ರಿಪ್ಲೈ ಮಾಡೋದ್ರ ಬದಲಾಗಿ ಎಸ್ ಸರ್, ನೀವು ಏನು ಹೇಳ್ತಿಲ್ಲ ಅದಕ್ಕೆ ಎಸ್ ಸರ್ ಅಂತ ಹೇಳಿ ತಂದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಆಥರ್ ಅವ್ರು ಹೇಳ್ತಾರೆ. ಪ್ರಶ್ನೆ 8, ಹೌ ಡಸ್ ಅ ಡಾಕ್ಟರ್ ಕ್ಯಾನ್ ಮೇಕ್ ದ ಪೇಷಂಟ್ಸ್ ಫೀಲ್ ಬೆಟರ್. ಏನಪ್ಪ ಅಂದರೆ ಒಬ್ಬ ವೈದ್ಯ ಒಬ್ಬ ರೋಗಿಯನ್ನು ಗುಣಮುಖನಾಗಿಸಲಿಕ್ಕೆ ಇನ್ನೂ ಚೆನ್ನಾಗಿ ಹೇಗೆ ಪ್ರಯತ್ನ ಪಡಬಹುದು. ಡಾಕ್ಟರ್ಸ್ ಬೈ ಟಾಕಿಂಗ್ ನೈಸ್ಲಿ ಆ್ಯಂಡ್ ರಿಅಶ್ಯೂರಿಂಗ್ಲಿ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ನೋಡಿರಿ, ಡಾಕ್ಟರ್ಗಳು ಪೇಷಂಟ್ಗಳ ಜೊತೆ ಹೇಗೆ ಮಾತಾಡ್ತಾರೆ, ಆಮೇಲೆ ಅವರನ್ನು ಹೇಗೆ ಕಾಳಜಿ ವಹಿಸಿ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಚಿಕಿತ್ಸಾ ಫಲಿತಾಂಶ ನಿಶ್ಚಯ ಆಗ್ತದೆ. ಇಟ್ ಈಸ್ ಸೇಡ್ ದ್ಯಾಟ್ ಕಪಲ್ ಆಫ್ ಅ ಫ್ರೆಂಡ್ಲಿ ವರ್ಡ್ಸ್ ಫ್ರಮ್ ಅ ಡಾಕ್ಟರ್ ಆರ್ ಇವನ್ ಸ್ಮೈಲ್ ಕ್ಯಾನ್ ಗೋ ಲಾಂಗ್ ವೇ ಇನ್ ಮೇಕಿಂಗ್ ದ ಪೇಷಂಟ್ಸ್ ಫೀಲ್ ಬೆಟರ್. ವೈದ್ಯಾಧಿಕಾರಿ ಏನಾದರೂ ಒಂದು ಮುಗುಳ್ನಗೆ ನಕ್ಕು ಅವ್ರಿಗೆ ಅತ್ಯಂತ ಆತ್ಮೀಯವಾಗಿ ಏನಾದರೂ ಮಾತನಾಡಿಸಿದ್ದೇ ಆದರೆ, ಹೌದಾ, ಇನ್ನೂ ಅವರ ಚಿಕಿತ್ಸೆ ಫಲಕಾರಿಯಾಗಲಿಕ್ಕೆ ಅದು ಹೆಚ್ಚು ಪ್ರಮುಖ ಪಾತ್ರ ವಹಿಸ್ತದೆ. ಆ ರೋಗಿಯ ಮನದಾಳದಲ್ಲಿ ಅದು ಮೂಡಲಿಕ್ಕೆ ಮುಖ್ಯ ಕಾರಣ ಆಗ್ತದೆ ಅಂತ ಇಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಕ್ವಶನ್ ನಂಬರ್ 9, ಹೌ ಡೂ ದ ಪೀಪಲ್ ರಿಯಾಕ್ಟ್ ಟು ಬೆಗ್ಗರ್ಸ್. ಹೌದಾ, ಜನರು ಭಿಕ್ಷುಕರ ಜೊತೆಗೆ ಹೇಗೆ ವರ್ತಿಸ್ತಾರೆ. ಪೀಪಲ್ ರೆಫ್ಯೂಸ್ ಟು ಲುಕ್ ಆ್ಯಟ್ ಬೆಗ್ಗರ್ಸ್. ಜನರು ಭಿಕ್ಷುಕರನ್ನು ನೋಡಲಿಕ್ಕೂ ಅಸಹ್ಯ ಪಟ್ಕೊಳ್ತಾರೆ. ಇಫ್ ಹಿ ಪರ್ಸಿಸ್ಟ್ ದೇ ಇಂಡಿಕೇಟ್ ದ್ಯಾಟ್ ಹಿ ವುಡ್ ಗೋ ಅಹೆಡ್ ಸಮ್ ವೇ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ನೀನು ಮುಂದಕ್ಕೆ ಹೋಗಪ್ಪ ಅನ್ನೋ ಥರ ಮಾತಾಡ್ತಾರೆ ಅಥವಾ ಕಳಿಸ್ಬಿಡ್ತಾರೆ. ಮುಂದೆ ಹೋಗಪ್ಪ, ಕನ್ನಡ, ಗೋ ಫರ್ದರ್ ಆರ್ ಸಮ್ ಸಚ್ ಥಿಂಗ್ ಆ್ಯಂಡ್ ಸಮ್ ಡು ನಾಟ್ ಸೇ ಎನಿಥಿಂಗ್. ಕೆಲವು ಜನ ಏನೋ ಬೆಗ್ಗರ್ಸ್ ಏನಾದರೂ ಕೇಳ್ತಾ ಇದ್ದರೆ ರೆಸ್ಪಾಂಡು ಮಾಡೋದಿಲ್ಲ. ಆ್ಯಂಡ್ ಸಮ್ ದೇರ್ ಬಾಡಿ ಲ್ಯಾಂಗ್ವೇಜ್. ಇನ್ನು ಕೆಲವರು ಬರ್ಸಿ. ಪ್ರಶ್ನೆ 10, ರೈಟ್ ಸಮ್ ರಫ್ ಪಬ್ಲಿಕ್ ನೋಟಿಸಸ್. We have number of notices, instructions and orders like no parking, no smoking, no admission, visitors, cars not allowed, and so on, so forth. ಸೂಚನಾ ಫಲಕಗಳನ್ನು ಬರೀರಿ ಅಂತ ಕೇಳಿದರು. ಹೌದಾ? ಹಾಗಾದರೆ ಏನು, ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಬಾರ್ದು, ಇಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ, ಇಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ, ಆಮೇಲೆ ಭೇಟಿ ನೀಡುವವರ ವಾಹನಗಳನ್ನು ನಿಷೇಧಿಸಲಾಗಿದೆ. ಈ ರೀತಿಯಾಗಿ ಕೆಲವು ಫಲಕಗಳನ್ನು ನಾವು ನೋಡ್ತೀವಿ. ಇನ್ನು ಪ್ರಶ್ನೆ 11, ಹೌ ವುಡ್ ಯು ರಿಯಾಕ್ಟ್ ಇಫ್ ಸಮ್ವನ್ ಆಸ್ಕ್ ಯು ಟು ಫೈಂಡ್ ಸಮ್ ಅಡ್ರೆಸ್. ಹೌದಾ? ನಿಮ್ಮನ್ನು ಯಾರಾದರೂ ಏನಪ್ಪ ಅಂದರೆ ವಿಳಾಸ ವಿಚಾರಣೆ ಮಾಡಿದ್ರೆ ನೀವು ಅವರಿಗೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಐ ವುಡ್ ಸ್ಟಾರ್ಟ್ ಮೈ ಕಾನ್ವರ್ಸೇಷನ್ ವಿತ್ ಅ ಲಿಟಲ್ ಸ್ಮೈಲ್ ಆ್ಯಂಡ್ ಟಾಕಿಂಗ್ ಅ ಫ್ಯೂ ಫ್ರೆಂಡ್ಲಿ ವರ್ಡ್ಸ್. ಐ ವುಡ್ ಟೆಲ್ ದೆಮ್ ದ ವೇ ಆಫ್ ದೇರ್ ಡೆಸ್ಟಿನೇಷನ್. ಇಫ್ ಐ ಆಮ್ ಆನ್ ದ ಸೇಮ್ ವೇ ಐ ಮೇಕ್ ದೆಮ್ ವಿತ್ ಮೀ. ನೋಡ್ರಿ, ಏನಪ್ಪ ಅಂದರೆ ಯಾರಾದರೂ ನನ್ನನ್ನು ವಿಳಾಸ ಕೇಳಲಿಕ್ಕೆ ಸಹಾಯ ಕೇಳಿಕೊಂಡ್ರೆ ಆವಾಗ ನಾನು ಅವ್ರ ಜೊತೆ ಲಘು ಮುಖದಿಂದ ಒಂದೆರಡು ಮಾತುಗಳನ್ನು ಆಡ್ತೀನಿ. ಹೌದಾ?
ಆಮೇಲೆ ಸಾಧ್ಯ ಆದರೆ ಅವರು ಏನು ಗಮ್ಯಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಗಮ್ಯಸ್ಥಾನವನ್ನು ತೋರಿಸ್ಕೊಡ್ತೀನಿ ಅಥವಾ ಅದೇ ಹಾದಿಯಲ್ಲಿ ನಾನು ಸಾಗ್ತಾ ಇದ್ದರೆ ಅವ್ರನ್ನ ಕರ್ಕೊಂಡು ಹೌದಾ ಅವರ ಗಮ್ಯಸ್ಥಾನಕ್ಕೆ ಮುಟ್ಟಿಸ್ತೀನಿ ಅಂತ ಇದೆ. ಇನ್ನು ಪ್ರಶ್ನೆ 12, ವಾಟ್ ಆರ್ ದ ಇನೋವೇಟಿವ್ ವೇಸ್ ಆಫ್ ಪಬ್ಲಿಕ್ ನೋಟಿಸಸ್ ಇನ್ ದ ಹೋಟೆಲ್ಸ್? ಹೌದಾ ಏನಪ್ಪ ಅಂದರೆ ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುವಂತಹ ಸೂಚನೆಗಳು ನಾವು ಮುಖ್ಯವಾಗಿ ಇಲ್ಲಿ ಹೋಟೆಲ್ಗಳಲ್ಲಿ ನೋಡ್ತೀವಿ ಯಾವ್ಯಾವ ಅಂತ ಕೇಳಿದ್ದಾರೆ. ದ ಇನೋವೇಟಿವ್ ವೇ ಆಫ್ ಪಬ್ಲಿಕ್ ನೋಟಿಸಸ್ ಇನ್ ದ ಹೋಟೆಲ್ಸ್, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಹೌದಾ ಏನಪ್ಪ ಅಂದರೆ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೆ ಹೋಟೆಲಲ್ಲಿ ಅವಕಾಶ ಮಾಡಿಕೊಡಿ, ಅಂದರೆ ನಿಮ್ಮ ಊಟ ಮುಗಿದ ತಕ್ಷಣ ಎದ್ದು ಹೋಗಿ ಅಂತ ಅರ್ಥ ಅದು. ಆ್ಯಂಡ್ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ಹೌದಾ ಆಮೇಲೆ ಆದಷ್ಟು ಅವಾಗ ಸ್ಥಳಾವಕಾಶವನ್ನು ಮಾಡಿಕೊಡಿ ಯಾರಿಗೆ? ಕಾಯುತ್ತಿರುವಂಥ ಗ್ರಾಹಕರಿಗೆ. ಈ ರೀತಿಯಾಗಿ ನೋಟಿಸ್ಗಳನ್ನು ನಾವು ಹೋಟೆಲಲ್ಲಿ ನೋಡ್ತೀವಿ. ಮುಖ್ಯ ಪ್ರಶ್ನೆ 3, ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಯಾರಿಗೆ ಹೇಳಿರ್ತಾರೆ ಇದು? ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ನಿಮಗೆ ತುಂಬ ಚಿರಋಣಿಯಾಗಿದ್ದೇನೆ. ಹೂ ಸೇಡ್ ದಿಸ್? ಕ್ಲಿಫೋರ್ಡ್ ಮಾರ್ಟಿಸ್ ಸೇಡ್ ದಿಸ್. ಇದನ್ನು ಯಾರು ಹೇಳಿದ್ರು? ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ. ವೈ ಡಿಡ್ ಹೀ ಸೇ ಸೊ? ಯಾಕೆ ಈ ರೀತಿ ಹೇಳ್ತಾರೆ? ಅವರ್ ಆ್ಯಕ್ಷನ್ಸ್ ವರ್ಡ್ಸ್ ಲೆಟ್ ಅಸ್ ಟ್ರೈ ಟು ಡೂ ಇಟ್ ಬೆಟರ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಥ್ಯಾಂಕ್ಸ್ ಅ ಲಾಟ್ ವುಡ್ ಬಿ ಮಚ್ ಬೆಟರ್ ವೇ. ಇದನ್ನು ಯಾಕೆ ಹೇಳ್ತಾರಪ್ಪ ಅಂದರೆ ಅವರು ನಮ್ಮ ವರ್ತನೆಗಳು, ನಮ್ಮ ಆಡು ಮಾತು ನಾವು ಯಾವತ್ತೂ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕು, ಅದರಲ್ಲಿ ಬದಲಾವಣೆಯನ್ನು ತರ್ಕೊಳ್ತಾ ಇರಬೇಕು. ಧನ್ಯವಾದ ಹೇಳೋದಕ್ಕಿಂತ ತುಂಬ ಧನ್ಯವಾದಗಳು, ಹೌದಾ, ಅಥವಾ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಈ ರೀತಿ ಹೇಳೋದು ಇನ್ನೂ ಉತ್ತಮ ಅಂತ ಇಲ್ಲಿ ಕ್ಲಿಫೋರ್ಡ್ ಅವ್ರು ಹೇಳ್ತಾರೆ. 2ನೇ ಪ್ರಶ್ನೆ, ಐ ಆಮ್ ಸಾರಿ ಐ ಮೇಡ್ ಯು ವೇಟ್. ಕ್ಷಮಿಸಿ ನಾನು ನಿಮಗೆ ಕಾಯೋ ಹಾಗೆ ಮಾಡಿದೆ. ಹೂ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಕ್ಲಿಫೋರ್ಡ್ ಮಾರ್ಟಿಸ್. ಇಲ್ಲಿ ನಾನು, ಐ ಅಂದರೆ ನಾನು, ಯಾರಪ್ಪ ಅಂದರೆ ರಚನೆಕಾರರು ಕ್ಲಿಫೋರ್ಡ್ ಮಾರ್ಟಿಸ್. ಟು ಹೂಮ್ ಹೀ ಆಸ್ಕ್ ಸಾರಿ ಆ್ಯಂಡ್ ವೈ? ಯಾರನ್ನ ಅವರು ಕ್ಷಮೆ ಕೇಳ್ತಾರೆ, ಯಾಕೆ? ಕ್ಲಿಫೋರ್ಡ್ ಮಾರ್ಟಿಸ್ ಆಸ್ಕ್ಡ್ ಸಾರಿ ಟು ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಹಿಮ್ ಇನ್ ದ erstwhile company. He asked sorry because he was bit late and tried to make amends. ಏನಪ್ಪ ಅಂದರೆ ಅವ್ರು ಕೆಲಸ ಮಾಡ್ತಿರುವಂಥ ಏನಪ್ಪ ಅಂದ್ರೆ erstwhile ಕಂಪ್ನಿಯಲ್ಲಿ ಇವರಿಗಿಂತ ಹಿರಿಯರು, ಹೌದಾ, ಅವರನ್ನು ವೇಟ್ ಮಾಡಿಸಿರ್ತಾರೆ. ಆ ವೇಟ್ ಮಾಡಿಸ್ಕೋಸ್ಕರ ಇವ್ರೇನು ಮಾಡ್ತಾರೆ ಅಂದರೆ ಕ್ಷಮೆ ಕೇಳ್ತಾರೆ, ಹೌದಾ, ಆಮೇಲೆ ಅವರನ್ನು ಸಮಾಧಾನಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪ್ರಶ್ನೆ 3, ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಹೂ ಸೇಡ್ ದಿಸ್? ಯಾರು ಹೇಳಿದ್ರನ್ನ? ಒನ್ ಆಫ್ ದ ಟ್ರೈನಿ ಸೇಡ್ ಇಟ್. ಹೌದಾ, ಯಾರು ಹೇಳ್ತಪ್ಪ ಅಂದ್ರೆ ಏನೋ ತರಬೇತಿಯನ್ನು ತೆಗೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ ಹೇಳ್ದ. ಹೌ ದ ಸ್ಪೀಕರ್ ವುಡ್ ಹ್ಯಾವ್ ಲೆಂಟ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. Once the speaker was waiting for lift, the lift came down and he found two fellows started removing the packets which were fully occupying the lift. Just the speaker was waiting for them to remove the pockets. Instead of this, he would have helped them into their job so that it would have locked fair. ಏನಪ್ಪ ಅಂದರೆ ಲಿಫ್ಟ್ನಲ್ಲಿ ಚಲಿಸ್ಬೇಕಾದ್ರೆ, ಹೌದಾ, ಒಂದ್ಸಲ ಲಿಫ್ಟ್ ಕೆಳಗೆ ಹೋಗ್ತದೆ, ಹಾಗಾದ್ರೆ ಮೇಲೆ ಬರಬೇಕಾದ್ರೆ ಏನಪ್ಪ ಅಂದರೆ ಪಾಕೆಟಲ್ಲಿರುವಂಥ ಕಾರ್ಡನ್ನು ಸ್ವೈಪ್ ಮಾಡಿದಾಗ ಮತ್ತು ಅದು ಮೇಲೆ ಬರ್ತದೆ. ಆ ಅಂಥ ವೇಳೆಯಲ್ಲಿ ರಚನೆಕಾರರು ಆ ಇಬ್ಬರು ಜನ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾರೆ. 4th one, ಮುಂದೆ ಹೋಗಪ್ಪ, ಗೋ ಫರ್ದರ್. ಟು ಹೂಮ್ ವಾಸ್ ಇಟ್ ಸೇಡ್? ದಿಸ್ ವಾಸ್ ಸೇಡ್ ಟು ಬೆಗ್ಗರ್ಸ್. ಇಟ್ ವಾಸ್ ಸೇಡ್ ಟು ಬೆಗ್ಗರ್ಸ್. ಯಾರಿಗೆ ಹೇಳಲಾಗ್ತದೆ? ಭಿಕ್ಷುಕರಿಗೆ. ವೈ ವಾಸ್ ಇಟ್ ಸೇಡ್? ಯಾಕೆ ಈ ರೀತಿ ಹೇಳಲಾಗ್ತದೆ? ದ ಆಥರ್ ಸೇ ಅಬೌಟ್ ಹೌ ಪೀಪಲ್ ಸ್ಪೀಕ್ ಟು ಬೆಗ್ಗರ್ಸ್. ಇಲ್ಲಿ ಕವಿ ಜನರು ಯಾವ ರೀತಿಯಾಗಿ ಭಿಕ್ಷುಕರೊಂದಿಗೆ ವರ್ತಿಸ್ತಾರೆ. ಅಟ್ ದಿಸ್ ಟೈಮ್ ಸೇ ದ್ಯಾಟ್ ಪೀಪಲ್ ಇಂಡಿಕೇಟ್ ದ್ಯಾಟ್ ಹಿ ವುಡ್ ಗೋ ಅಹೆಡ್. ಜನರು ಅವರನ್ನು ಮುಂದೆ ಕಳಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಅನ್ನೋಂಥ ಹೇಳುವಂಥ ವೇಳೆಯಲ್ಲಿ ಈ ವಾಕ್ಯವನ್ನು ಹೇಳ್ತಾರೆ. 5th one, ಮಾಫ್ ಕರೋ. ಮಾಫ್ ಕರೋ, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಫ್ ಕರೋ? ಇಟ್ ಮೀನ್ಸ್ ಪ್ಲೀಸ್ ಎಕ್ಸ್ಕ್ಯೂಸ್. ಮಾಫ್ ಕರೋ, ಪ್ಲೀಸ್ ಎಕ್ಸ್ಕ್ಯೂಸ್, ನನ್ನನ್ನು ಕ್ಷಮಿಸಿ. ಹೌ ಕ್ಯಾನ್ ವಿ ಸೇ ನೋ ಟು ಬೆಗ್ಗರ್ಸ್? ಯಾವ ರೀತಿಯಾಗಿ ನಾವು ಭಿಕ್ಷುಕರಿಗೆ ಇಲ್ಲ ಅಂತ ಹೇಳ್ಬೋದು? ವಿ ಕ್ಯಾನ್ ಸೇ ಬೈ ಸೇಯಿಂಗ್ ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್. ಹೌದಾ, ನಾವು ಭಿಕ್ಷುಕರಿಗೆ
ಗೋ ಫರ್ದರ್ ಅಂತ ಹೇಳೋದಕ್ಕೆ ಬದಲಾಗಿ ಓಕೆ ಏನಪ್ಪ ಅಂದರೆ ಕ್ಷಮಿಸಿ, ನನ್ನಿಂದ ಏನೂ ನೀಡಲು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ರೆ ಇನ್ನೂ ಉತ್ತಮವಾಗಿರ್ತದೆ. 6th one, ಗುರು ಸೆಂಟ್ರಲ್ ಮಾರ್ಕೆಟ್ ಟು ಹೂಮ್ ವಾಸ್ ಇಟ್ ಸೇಡ್? ಇಟ್ ವಾಸ್ ಸೇಡ್ ಟು ಆಟೋ ಡ್ರೈವರ್. ಯಾರಿಗೆ ಹೇಳಲಾಗ್ತದೆ? ಆಟೋ ಡ್ರೈವರಿಗೆ ಹೇಳಲಾಗ್ತದೆ. ವ್ಯಾನ್ ಡಿಡ್ ದಿಸ್ ಹ್ಯಾಪನ್? ಒನ್ಸ್ ದ ಆಥರ್ ಕಾಲ್ಡ್ ಎನ್ ಆಟೋ ಸೇಡ್ Central Market. However, the auto driver said, "Sorry sir, it's time for me to hand over the auto and so saying he hailed another auto and asked he above statement." ಏನಪ್ಪ ಅಂದರೆ ಒಬ್ಬ ಆಟೋ ವ್ಯಕ್ತಿಗೆ ಈ ವಾಕ್ಯವನ್ನು ಕೇಳ್ತಾರೆ. ಆದರೆ ಆ ಆಟೋ ಚಾಲಕ ಏನಪ್ಪ ಅಂದರೆ ತನ್ನ ಆಟೋವನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿ ಮುಂದೆ ಹೋಗಬೇಕಾಗಿರೋದ್ರಿಂದ ಅವನು ಇಲ್ಲ ಅಂತ. 7th one, ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್. ಹೌದಾ, ಕ್ಷಮಿಸಿ ನನ್ನಿಂದ ಆಗೋದಿಲ್ಲ. ವಾಟ್ ವಾಸ್ ನಾಟ್ ಏಬಲ್ ಟು ಗಿವ್? ಆರ್ಮ್ಸ್ ಟು ಬೆಗ್ಗರ್ಸ್ ವೇರ್ ನಾಟ್ ಏಬಲ್ ಟು ಗಿವ್. ಹೌದಾ, ನನಗೆ ಭಿಕ್ಷುಕರಿಗೆ ಏನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ವೈ ವಾಸ್ ಇಟ್ ಸೇಡ್? ದ ಆಥರ್ ಸೇ ದ್ಯಾಟ್ ಪೀಪಲ್ ರೆಫ್ಯೂಸ್ ಟು ಲುಕ್ ಎಟ್ ದ ಬೆಗ್ಗರ್ಸ್ ಆ್ಯಂಡ್ ಸಮ್ ಸೇ, ಮುಂದೆ ಹೋಗಪ್ಪ, ಗೋ ಫರ್ದರ್. ಹಿ ಸೇಸ್ ದ್ಯಾಟ್ ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್ ಈಸ್ ದ ನೈಸ್ ವೇ ಆಫ್ ಸೇಯಿಂಗ್. ಹೌದಾ, ಇಲ್ಲಿ ಬರಹಗಾರರ ಪ್ರಕಾರ ಮುಂದೆ ಹೋಗಪ್ಪ ಅನ್ನೋದಕ್ಕಿಂತನೂ ಹೌದಾ ನನ್ನಿಂದ ನನ್ನಿಂದ ನನಗೆ ಏನೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದು ಉತ್ತಮ. ಪ್ರಶ್ನೆ 8, ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್. ಹೌದಾ, ಧೂಮಪಾನ ಮಾಡದೇ ಇರೋದಕ್ಕೆ ಧನ್ಯವಾದಗಳು. ವೇರ್ ಡು ವಿ ನೋಟಿಸ್ ದಿಸ್? ವಿ ನೋಟಿಸ್ ಇನ್ ದ ಪಬ್ಲಿಕ್ ಪ್ಲೇಸಸ್. ಎಲ್ಲಿ ನೋಡ್ತೀವಿ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೋಡ್ತೀವಿ. ವೈ ಈಸ್ ನೀಡೆಡ್ ಇನ್ ಪಬ್ಲಿಕ್ ನೋಟಿಸಸ್? ಯಾಕೆ ಸೂಚನಾ ಫಲಕಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಅವಶ್ಯಕ? ಪೀಪಲ್ ಆರ್ ಟ್ರೈಯಿಂಗ್ ಟು ಬಿ ಬ್ರೀಫ್ ಬಿಕಾಸ್ ಬ್ರೆವಿಟಿ ಈಸ್ ಅ ಜೆನ್ಯೂನ್ ನೀಡ್ ಇನ್ ಪಬ್ಲಿಕ್ ನೋಟಿಸಸ್. ನೌ ಅ ಡೇಸ್ ಪೀಪಲ್ ಹ್ಯಾವ್ ಮೇಡ್ ಸಮ್ ಇನೋವೇಷನ್ ಇನ್ ರೈಟಿಂಗ್ ಪಬ್ಲಿಕ್ ನೋಟಿಸಸ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಏನಪ್ಪ ಅಂದರೆ ಆಧುನಿಕತೆಯನ್ನು ಹುಡ್ಕೊಂಡಿದ್ದಾರೆ. ಇನ್ನೊಬ್ಬರಿಗೆ ಅರ್ಥ ಆಗೋ ರೀತಿಯಲ್ಲಿ ಏನಪ್ಪ ಅಂದರೆ ಸೂಚನಾ ಫಲಕಗಳನ್ನು ಹಾಕ್ತಾ ಇದ್ದಾರೆ. ಪ್ರಶ್ನೆ 9, ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್. ಬಹಳಷ್ಟು ಹೊತ್ತು ಇಲ್ಲಿ ಕೂತ್ಕೊಳ್ಬೇಡ. ವೇರ್ ಡಸ್ ಹಿಯರ್ ರೆಫರ್? ಹಿಯರ್ ರೆಫರ್ಸ್ ಟು ರೆಸ್ಟೋರೆಂಟ್ ಆ್ಯಂಡ್ ಹೋಟೆಲ್. ಹೌದಾ, ಬಹಳ ಹೊತ್ತಿನವರೆಗೆ ಇಲ್ಲಿ ಕೂಡಬೇಡಿ ಅಂತ ಬರೆಯಲಾಗಿರ್ತದೆ. ಎಲ್ಪ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ. ವಾಟ್ ಆರ್ ದ ಇನೋವೇಟಿವ್ ವೇಸ್ ಆಫ್ ನೋಟಿಸ್? ಹೌದಾ, ಇತ್ತೀಚಿನ ದಿನಗಳಲ್ಲಿ ಕ್ರಿಯಾತ್ಮಕವಾದ ಏನಪ್ಪ ಅಂದರೆ ಸೂಚನಾ ಫಲಕಗಳನ್ನು ಯಾವ ರೀತಿಯಾಗಿ ತಯಾರಿಸುತ್ತಾರೆ? ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಹೌದಾ, ನೀವೇನು ಮಾಡಿರಪ್ಪ ಅಂದರೆ ಬಂದಂತಹ ಗ್ರಾಹಕರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡಿ ಅಂತ ಬರೆದಿರ್ತಾರೆ. ಕೈಂಡ್ಲಿ ಮೇಕ್ ಅ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ಹೌದಾ, ನಿಮ್ಮ ಸ್ನೇಹಿತರು ಏನು ಕಾಯ್ತಿದ್ದಾರೋ ಅವರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ದ ಇನೋವೇಟಿವ್ ಆಫ್ ನೋಟಿಸಸ್. ಇದೇನಪ್ಪ ಅಂದರೆ ಸೂಚನಾ ಫಲಕಗಳಲ್ಲಿ ಇರುವಂಥ ಬದಲಾವಣೆಗಳು ಇತ್ತೀಚಿನ ಕಾಲಕ್ಕೆ ಹೊಂದಿಕೊಂಡಿರುವಂಥದ್ದು. ಇನ್ನು 10ನೇ ಪ್ರಶ್ನೆ, ಮೇ ಐ ನೋ ಹೂ ಈಸ್ ಕಾಲಿಂಗ್ ಪ್ಲೀಸ್? ನಾನು ಯಾರಂತ ತಿಳ್ಕೊಳ್ಬೋದಾ, ಯಾರು ಮಾತಾಡ್ತಾ ಇದ್ದಾರೆ ಅಂತ? ಹೂ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಪಟೇಲ್ ಸೆಕ್ರೆಟ್ರಿ. ಇಲ್ಲಿ ಐ ಅಂದರೆ ಯಾರಪ್ಪ ಅಂದರೆ ಪಟೇಲ್ ಸೆಕ್ರೆಟ್ರಿ. ವೈ ವಾಸ್ ಇಟ್ ಸೇಡ್? ವೆನ್ ಸಮ್ವನ್ ಕಾಲ್ಸ್ ಟು ಮಿಸ್ಟರ್ ಪಟೇಲ್ ಇನ್ ಹೀಸ್ ಆಫೀಸ್, his secretary will receive the call and before connecting to Mr. Patel, she would want to know who the caller is so that she can inform some to Mr. Patel. ಏನಪ್ಪ ಅಂದರೆ ರಿಸೆಪ್ಷನಲ್ಲಿ ದೊಡ್ಡ ವ್ಯಕ್ತಿಗಳು ಒಬ್ಬನ ರಿಸೆಪ್ಷನ್ ಇಟ್ಟಿರ್ತಾರೆ. ಯಾವುದಾದ್ರೂ ಕಾಲ್ ಬಂದರೆ ಅವ್ರು ಪಿಕ್ ಮಾಡ್ತಾರೆ. ಆಮೇಲೆ ಯಾರು ಮಾತಾಡ್ತಿರ್ತಾರೋ ಅವ್ರ ಹೆಸರನ್ನು ಕೇಳ್ಕೊಂಡ್ಬಿಟ್ಟು ಹೌದಾ ಏನು ತಮ್ಮ ಮಾಲೀಕರು ಇರ್ತಾರಲ್ಲ ಅಂದರೆ ಏನು ತಮ್ಮ ಸಾಹುಕಾರ ಇರ್ತಾರೆ ಅವ್ರಿಗೆ ಅದನ್ನು ಹೇಳೋದ್ರ ಮೂಲಕ ಅವಶ್ಯಕತೆ ಇದ್ದರೆ ಮಾತಾಡಿಸೋದು, ಇಲ್ಲಾಂದರೆ ಇಲ್ಲ, ಆ ರೀತಿ ಮಾಡ್ತಿರ್ತಾರೆ. ಇನ್ನು ಪ್ರಶ್ನೆ 11, ಯುವರ್ ಲೆಟರ್ ಮೇಡ್ ಮೀ ವೆರಿ ಹ್ಯಾಪಿ. ನಿಮ್ಮ ಪತ್ರ ನನ್ನನ್ನು ತುಂಬ ಸಂತೋಷದಾಯಕಗೊಳಿಸ್ತು. ಹೂ ಸೇಡ್ ದಿಸ್? ಕ್ಲಿಫೋರ್ಡ್ ಮಾರ್ಟಿಸ್ ಸೇಡ್ ದಿಸ್. ಯಾರು ಇದನ್ನು ಹೇಳಿದ್ರು? ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳಿದ್ರು. ವೈ ವಾಸ್ ಇಟ್ ಸೇಡ್? ಯಾಕೆ ಇದನ್ನು ಹೇಳಿದ್ರು? The author say that one way of our improving our communication with other is to put you before and I as far as possible. So while he wishes to thanks someone, he says like this. ಹೌದಾ, ಏನಪ್ಪ ಅಂದರೆ ಯಾರಿಗಾದರೂ ಏನಾದರೂ ಹೇಳಬೇಕಾಗಿದ್ದರೆ ಹೌದಾ
ನಾನು ಮತ್ತು ನೀವು ಅನ್ನೋ ಪದವನ್ನು ಬಳಸಿ ನಾವೇನಾದರೂ ಧನ್ಯವಾದ ಹೇಳೋದಿರ್ಬೋದು, ಕೇಳ್ಕೊಳ್ಳೋದಿರ್ಬೋದು ಮಾಡಿದ್ದೆ ಆದರೆ ಇನ್ನೂ ಉತ್ತಮ ಆಗ್ತದೆ ಅಂತ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ. ಇಷ್ಟು ಏನಪ್ಪ ಅಂದರೆ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನ ಗದ್ಯ ಪಾಠ 4ರ ಪ್ರಶ್ನೋತ್ತರಗಳು. ಹೌದಾ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಮತ್ತೊಂದಷ್ಟು ಪ್ರಶ್ನೋತ್ತರಗಳೊಂದಿಗೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಆದಷ್ಟು 9ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಹಂಚ್ಕೊಳ್ರಿ. ಹೌದಾ, ಥ್ಯಾಂಕ್ ಯು ಸೊ ಮಚ್.